ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಬಹಳ ಹಿಂದೆನೇ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಒಂದೆರಡು ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿದ್ವಿ. ಬಟ್ ಕಾರಣಾಂತರದಿಂದ ನಾನು ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಈ ಯೂಟ್ಯೂಬ್ ಚಾನಲನ್ನು ನಾನು ಆರಂಭ ಮಾಡಬೇಕು ಅಂದ್ಕೊಂಡು ಈಗ ತಮ್ಮ ಮುಂದೆ ಬಂದಿದ್ದೆ. ಯಾಕೆ ಈ ಯೂಟ್ಯೂಬ್ ಚಾನಲ್ ವಿಶೇಷತೆ ಏನು ಅಂತಂದರೆ, ನಾವೇನು ಶಕ್ತಿಪೀಠ ಫೌಂಡೇಶನ್ ವತಿಯಿಂದ, ಅಭಿವೃದ್ಧಿ ರೆವಲ್ಯೂಷನ್ ಫೋರಮ್ ವತಿಯಿಂದ ಮತ್ತು ಭಾರತ ಸ್ವಾತಂತ್ರ್ಯ ಸೇನೆ ಆಕ್ಟ್ 2042 ಈ ಮೂರು ಆರ್ಗನೈಸೇಷನ್ನಿಂದ ಏನೇನು ಮಾಡ್ತೀವಿ, ಯಾವುದು ಜನಕ್ಕೆ ತಲುಪಬೇಕು ಅಂತಕ್ಕಂಥದ್ದನ್ನು ಜನಜಾಗೃತಿಗಾಗಿ ಇದನ್ನು ಆರಂಭ ಮಾಡ್ತಾ ಇದ್ದೀವಿ. ಬಟ್ ಈ ಯೂಟ್ಯೂಬ್ ಚಾನಲ್ ಮಾಡಬೇಕಾದ ಮೊದಲೇ ನಾನೊಂದು ಅಜೆಂಡಾ ತಯಾರು ಮಾಡಬೇಕು ಅಂತಲೂ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸುಮ್ಮನೆ ಜನರಲ್ಲಾಗಿ ಏನೋ ಒಂದು ಹೇಳ್ಬಾರ್ದು, ಅಭಿವೃದ್ಧಿ ವಿಚಾರವಾಗಿ ಸಂಪೂರ್ಣವಾಗಿ ಮಾಹಿತಿ ಇರ್ತಕ್ಕಂಥದ್ದನ್ನು ಒಂದು ಮಾಡಬೇಕು ಅಂತ ಇದ್ದೀವಿ. ಆ ಪ್ರಾಜೆಕ್ಟ್ ಯಾಕೆ ಮಂಜೂರಾಯಿತು, ಅದು ಹಿಸ್ಟ್ರಿ ಏನು, ಮತ್ತು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಶೇರ್ ಏನು, ಗೌರ್ಮೆಂಟ್ ಆಫ್ ಕರ್ನಾಟಕ ಶೇರ್ ಏನು, ಲೋಕಲ್ ಬಾಡಿ ಶೇರ್ ಏನು, ಆಮೇಲೆ ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳು ಯಾವ ಬರ್ತವೆ, ಕೇಂದ್ರ ಸರ್ಕಾರದಾಗ ಯಾವ ಇಲಾಖೆ ಅಡಿಯಲ್ಲಿ ಬರುತ್ತೆ, ರಾಜ್ಯ ಸರ್ಕಾರದಾಗ ಯಾವ ಇಲಾಖೆ ಅಡಿಯಲ್ಲಿ ಬರುತ್ತೆ, ಆಮೇಲೆ ಎಲ್ಲಿ ಯಾವ ಜಾಗದಲ್ಲಿ ಮಾಡ್ತಾ ಇದ್ದೀವಿ, ಎಲ್ಲಿ ಅದರ ಲೊಕೇಶನ್ಸ್ ಏನು, ಅದು GIS ಸ್ಪಾಟ್ ಐಡೆಂಟಿಫಿಕೇಶನ್ ಏನು, ಆ ಯೋಜನೆಯಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ, ಎಷ್ಟು ವ್ಯಾಪ್ತಿಗೆ ಅನುಕೂಲ ಆಗುತ್ತೆ, ಆ ಬೆನಿಫಿಷಿಯರ್ಸ್ ಏನು ಹೇಳ್ತಾರೆ ಆ ಯೋಜನೆ ಬಗ್ಗೆ, ಆಮೇಲೆ ಆ ಯೋಜನೆ ಬಗ್ಗೆ ಎಕ್ಸ್ಪರ್ಟ್ಗಳ ಒಪಿನಿಯನ್ ಏನಿರುತ್ತೆ, ಹೇಗೆ ಹೇಳ್ತಾರೆ, ಆ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಸಹ ಜನಕ್ಕೆ ವ್ಯಾಪಕವಾಗಿ ಪರ್ಫೆಕ್ಟಾಗಿ ಅಲ್ಲಿನ ಇದು ತಿಳಿಸ್ಬೇಕು ಅಂತಕ್ಕಂಥದ್ದು ಒಂದು ಆಲೋಚನೆ ಇದೆ. ಆಮೇಲೆ ಅದ್ರ ಜೊತೆಗೆ ನಾವು ಹೇಳ್ಬೇಕಾದ್ರೆ ಈಗ ರಾಜಕಾರಣಿಗಳು ಮೊನ್ನೆ ಚುನಾವಣೆಗೆ ಹೇಳಿರಲ್ಲ, ಒಂದು ಪಾರ್ಟಿ ಚೊಂಬು ಕೇಂದ್ರ ಸರ್ಕಾರದಿಂದ ಅಂತ, ಇನ್ನೊಂದು ಪಾರ್ಟಿ ಚಿಪ್ ಕೊಟ್ಟರು ಅಂದರು, ಇನ್ನೊಂದು ಪಾರ್ಟಿ ಅಕ್ಷಯ ಪಾತ್ರೆ ಕೊಟ್ಟರು. ಈ ಥರ ನಾವು ಜನರಲ್ಲಾಗಿ ಹೇಳೋಕ್ಕಾಗಲ್ಲ. ಅದನ್ನೊಂದು RTIನೆಲ್ಲ ಅಪ್ಲಿಕೇಶನ್ ಹಾಕಿ ಏನು ಅಂತಕ್ಕಂಥದ್ದು ಮಾಹಿತಿಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಿ ನಾವು ಹೇಳ್ಬೇಕಾಗತ್ತೆ. ಅದಕ್ಕೊಂದು RTI ವಿಂಗ್ನೇ ನಾನು ಆರಂಭ ಮಾಡಿದ್ದೀವಿ. ಆಮೇಲೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಪಾತ್ರ, ಈಗ ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು MLA ಇರ್ಬೋದು, MLC ಇರ್ಬೋದು, ರಾಜ್ಯಸಭಾ ಮೆಂಬರ್ಗಳು ಇರ್ಬೋದು, MP ಗಳು ಇರ್ಬೋದು, ಕೇಂದ್ರ ಸರ್ಕಾರದ ಎಲ್ಲ ಸಚಿವರು ಇರ್ಬೋದು, ಯಾರ ಪಾತ್ರ ಏನೇನು ಅಂತಕ್ಕಂಥದ್ದನ್ನು, ಅಲ್ಲಿ ಯಾರು ಶ್ರಮ ಹಾಕಿದ್ದಾರೆ, ಹೆಂಗೆ ಆಯಿತು, ಇದು ಯಾಕೆ ಹರ್ಡಲ್ಸ್ ಏನು ಬಂತು ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ನಾವೀಗ ಯಾವುದೇ ಒಂದು ಯೋಜನೆಗಳನ್ನು ನಾವು ಯೋಜನೆ ಮಂಜೂರಾತಿ ಮಾಡಿಸ್ಕೋಬೇಕಾರೆ ಅಥವಾ ಆಲೋಚನೆ ಮಾಡಬೇಕಾದ್ರೆ ಒಬ್ಬಿಬ್ರು ಶ್ರಮ ಅಲ್ಲ, ಒಬ್ರು ಆರಂಭ ಮಾಡಿದ್ರು ಆರಂಭ ಮಾಡ್ಬೋದು. ಇವತ್ತು ಯೋಜನೆಗಳು ಒಬ್ಬ MP ಆರಂಭ ಮಾಡಿದ್ದು ಅವರ ಅವಧಿನಲ್ಲಿ ಆಗಲ್ಲ. ಮೇಜರ್ ಪ್ರಾಜೆಕ್ಟ್ಗಳು ಇನ್ನೂ 2-3 ಜನ ಅವಧಿ ಆಗುತ್ತೆ. ಉದಾಹರಣೆಗೆ ಈಗ HAL ತಗೊಳ್ಳಿ, HAL ಆರಂಭ ಮಾಡಿದ್ರೆ ಬಸವರಾಜ್ ಅವರು ಅವಧಿನ ನಾವು ಆರಂಭ ಮಾಡಿದ್ರು ಫೌಂಡೇಶನ್ ಹಾಕ್ಸೋಕ್ಕಾಗಲಿಲ್ಲ. ಆಮೇಲೆ ಮುದ್ದರಮೇಗೌಡರು ಬಂದರು, ಆಮೇಲೆ ಬಸವರಾಜ್ ಅವರು ಬಂದರು, ಈಗ ಓಪನ್ ಆಯಿತು. ಈಗ ಈ ಥರ ಒಂದು ಯೋಜನೆಗಳಿಗೆ ಲಾಂಗ್ ಪೀರಿಯಡ್ ಇರ್ತವೆ, ಅಲ್ಲಿ ಯಾರ ಶ್ರಮ ಇರುತ್ತೆ ಅಂತಕ್ಕಂಥದ್ದನ್ನು ಅದನ್ನು ನಾವು ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನೆಲ್ಲ ಸಂಪೂರ್ಣವಾಗಿ ವಿವರ ಕೊಡಬೇಕು ಅಂತೇಳಿ ಆರಂಭ ಮಾಡ್ತಾ ಇದ್ದೀವಿ. ತಾವು ನನ್ನ ವೀಕ್ಷಕರು ಹೆಚ್ಚೆಚ್ಚಿಗೆಯನ್ನು ನೀವು ಯಾರು ನಮ್ಮ ವೀಕ್ಷಣೆ ಮಾಡ್ತಾ ಇರುತ್ತೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹೆಚ್ಚೆಚ್ಚಿಗೆ ಜನಕ್ಕೆ ಶೇರ್ ಮಾಡಿ, ಬೆಲ್ ಬಟನ್ ಐಕಾನ್ ಒತ್ತಿ, ಇದನ್ನು ಒಳ್ಳೆ ಪ್ರಚಾರ ಮಾಡಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಶಕ್ತಿಪೀಠ.